ಹಲೋ ನಮಸ್ಕಾರ ಗಾಯ್ಸ್, ನಾನೀಗ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಕುಂದಾಪುರ ಕೋಡೆಯಲ್ಲಿ ಇದ್ದರು. ಎಸ್, ಅವ್ರು ನನ್ನ ಗುರ್ತು ಹಿಡ್ದಿದ್ರು. ಎಸ್, ಈಗ ನೀವೀಗ ನೋಡ್ತಿರ್ಬೋದು, ಸರಿಯಾಗಿ ನೋಡ್ಕೊಳ್ಳಿ. ನಾನೀಗ ಅಳಿವು ಬಾಗಿಲಲ್ಲಿ ಇಲ್ಲಿ ಸೀವಾಕ್ ಹತ್ರ ನೀರಲ್ಲಿ ದೋಣಿಯಲ್ಲಿ ಹೋಗ್ತಿದ್ದೀನಿ. ಎಸ್ ಗಾಯ್ಸ್, ನಿಜವಾಗ್ಲೂ ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು. ಯಾಕಂದರೆ ಇಲ್ಲೀಗ ಸಡನ್ ಆಗಿ ಗಾಳಿ ಬಂದರೆ ಉಂಟಲ್ಲ, ಸೀದಾ ಕಲ್ಲಿಗೆ ಬಡಿದ್ರೆ ಉಂಟಲ್ಲ, ಕತೆ ಕಲಾಸೆ, ಗೊತ್ತಾಯ್ತಾ? ಅಸ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಅಸ್ತ ಹೇಳಿ ಸಂತೋಷ್ ಕಾರ್ಯ ಅವರೇ. ನಾವೀಗ ಏಡಿ ಬಲೆ ಹಾಕಿದ್ದೇವೆ. ಹಾಂ, ಅದೀಗ ಬೆಳಗ್ಗೆ 4 ಗಂಟೆ ಬಂದು ತಕೊಂಡು ಹೋಗೋದು. ಹಾಂ, ಏಡಿ ಇದ್ರೆ ಆಯ್ತು, ಇಲ್ದಿದ್ರೆ ಇಲ್ಲ. ಹೌದಾ? ಇದ್ರೆ ಏನಾರು ಆಗುತ್ತೆ ನಮಗೆ. ದಿನಕ್ಕೊಂದು ಎಷ್ಟು ಬಿಸ್ನೆಸ್ ಮಾಡ್ತೀರಾ? ಬಿಸ್ನೆಸ್ ಹೇಳೋಕ್ಕಾಗೋದಿಲ್ಲ ಸರ್. ಹೌದಾ? ಆಯ್ತು, ಇಲ್ದಿದ್ರೆ ಇಲ್ಲ. ಹೌದಾ? ಆದರೆ 1,000 ಎಲ್ಲ ಆಗುತ್ತೆ, ಇಲ್ದಿದ್ರೆ ಇಲ್ಲ. ಮತ್ತು ಈಗ ದಿನದಿಂದ ದಿನಕ್ಕೆ ಈಗ ಮೀನುಗಾರಿಕೆ ಈಗ ಕುಂಠಿತ ಆಗ್ತಾ ಹೋಗ್ತಿದೆ ಅಂತ ಹೇಳ್ತಿದ್ದಾರಲ್ಲ, ಅದಕ್ಕೆ ನೀವೇನು ಹೇಳ್ತೀರಾ? ಮೀನುಗಾರಿಕೆ ಇದ್ರೆ ಮೀನೇನು ಇಲ್ಲಲ್ಲ. ಈಗ ನಮಗೆ ಇದ್ರೆ ಒಂದು ಸಾಧಾರಣ ಈಗ ನಾವು ಈ ಬಲೆ ಹೊಡಿತೇವೆ, ಮಾಲು ಮತ್ತೆ ಹೊಳೆ ಬೈಗೆ, ಕಡಿಕೆ, ಗಂಡಿ, ಕಾಣೆ ಮೀನು ಎಲ್ಲ ಹಿಡಿತೇವೆ. ಇದ್ರೆ ಆಯ್ತು ಮೀನು. ಮತ್ತೆ ಈಗ ವಾತಾವರಣ ಸರಿ ಇಲ್ಲ, ಈಗ ನೀರಿನ ವಾತಾವರಣ ಇಲ್ಲ. ಈಗ ಮತ್ತೆ ಬೋಟ್ಗಳೆಲ್ಲ ಜಾಸ್ತಿ ಆಗಿದೆ ಅಲ್ಲ, ಈ ಬೋಟ್ಗಳು, ಟೂರಿಸ್ಟ್ ಬೋಟ್ ಎಲ್ಲ ಜಾಸ್ತಿ ಆಗಿದೆ. ಮತ್ತೆ ಬೋಟ್ಗಳು, ದೋಣಿ ಗಿಣೆಲ್ಲ ತುಂಬ ಹೋಗೋಕ್ಕಾಗಿ ಮೀನು ಬರೋದಿಲ್ಲ ಈಗ ಇಲ್ಲಿ. ಹಾಗೆ ಈಗ ದುಡಿಮೆ ಸ್ವಲ್ಪ ಏನಿಲ್ಲ ಈಗ. ದುಡಿಮೆ, ಓಕೆ. ಅದು ಮತ್ತೆ ನಿಮ್ಮ ಮಕ್ಕಳಿಗೆ ಕೂಡ ಇದೇ ಉದ್ಯೋಗ ಕಲಿಸ್ತೀರಾ? ಮಕ್ಕಳಿಗೆ ನಾವು ಕಲ್ತಿದ್ದೆ ಸಾಕು, ಮಕ್ಕಳಿಗೆ ಬೇಡ ಇದೆ ಉದ್ಯೋಗ. ಎಸ್ ಗೈಸ್, ಕೇಳಿದ್ರಲ್ಲ, ಅವ್ರು ಕಷ್ಟಪಟ್ಟಿದ್ದು ಸಾಕು, ನನ್ನ ಮಕ್ಕಳಿಗೆ ಕೂಡ ಈ ಕೆಲಸಕ್ಕೆ ಅಂದರೆ ಇಳಿಸೋದಿಲ್ಲ. ಅಂದರೆ ನಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅಂದರೆ ನಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡುವುದೇ ಅವ್ರದ್ದೊಂದು ದೊಡ್ಡ ಒಂದು ಗುರಿ ಅಲ್ಲ ಸಂತೋಷ್ ಕಾರ್ಯ ಅವರೇ? ಅಷ್ಟೇ. ಮತ್ತು ನಮ್ಮ ಮಕ್ಕಳಿಗೆ ಡಿಪಾರ್ಟ್ಮೆಂಟಿಗೆ ಬರೋದು ಬೇಡ ಸರ್. ಹಾಗೆ ನಮಗೆ ಸಾಕಾಗಿದೆ. ಅವರಿಗೆ ಒಳ್ಳೆ ವಿದ್ಯೆ ಕೊಟ್ಟು ಏನಾದರೂ ಮುಂದೆ ಮಾಡಬೇಕು ಅವರೇ. ಹಾಂ, ಎಸ್ ಗೈಸ್, ಕೇಳಿದ್ರಲ್ಲ ಗೈಸ್, ಅಂದರೆ ರಾತ್ರಿ ಮಳೆ ಇರಲಿ ಚಳಿ ಇರಲಿ, ಎಷ್ಟೇ ಕಷ್ಟ ಆದರೂ ಕೂಡ ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿನ ಅವ್ರೀಗ ನೋಡ್ಕೊಳ್ತಿದ್ದಾರೆ. ಅಲ್ಲ ಸಂತೋಷ್ ಕಾರ್, ನೀವೀಗ ನನ್ನ ಇದು ಹೋಟೆಲ್ ಈಗ ಹಚ್ಕೊಂಡಿದ್ದೀರಲ್ಲ, ಯಾವುದ್ರದ್ದು ಅಂದರೆ ಹಾಗೇನಾಗಿಲ್ಲ, ದಯ ನಮ್ಗೆ ಉಂಟು ಎಷ್ಟು ಯಾವಾಗಲೂ. ಏನಾದರೂ ಆದರೆ ಎಮರ್ಜೆನ್ಸಿ ಏನಾದ್ರು ತಮಾಷೆಗೆ ಕೇಳಿದ್ದು. ಸ್ವಿಮ್ಮಿಂಗ್ ಬರ್ತದೆ ಜಸ್ಟ್, ಅಂದರೆ ಯಾರೊಬ್ಬರು ಕೀಲ್ ಕಾರ್ಯ ಅಂತೇಳಿ ಅವರು ಈಗ ಮಾತಾಡುವಾಗ ಒಬ್ರು ಕೇಳಿದ್ರು, ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ಕೇಳಿದ್ದೆ ಅಷ್ಟೇ. ಓಕೆ, ಮತ್ತೆ ಫೈನಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫೈನಲ್ ಇನ್ನೇನು ಹೇಳಲಿಕ್ಕಿಲ್ಲಲ್ಲ, ಏನು ಹೇಳೋದು ಇನ್ನು. ಮತ್ತು ನಮ್ಮದೇನಿಲ್ಲ. ಎಸ್, ಓಕೆ ಗೈಸ್, ನಮ್ಮ ಸಂತೋಷ್ ಕಾರ್ಯವನ್ನು ನಾನು ಈಗ ಟ್ಯಾಗ್ ಮಾಡಿರ್ತೀನಿ. ಅವ್ರಿಗೆ ಕೂಡ ನಿಮ್ಮ ಸಪೋರ್ಟ್